ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಾಂತಿ ಅವರು ಆಗಮಿಸಿದ್ದಾರೆ. ಬೆಳಗ್ಗೆಯಿಂದ ಕೂಡ ದೂರುದಾರನ ಅಂದ್ರೆ 3 ಗಂಟೆಗಳಿಂದ ಕೂಡ ದೂರುದಾರನ ವಿಚಾರಣೆ ನಡೀತಾ ಇದೆ ಎಸ್ಐಟಿ ಕಚೇರಿಯಲ್ಲಿ. ಸದ್ಯ ದೂರುದಾರನನ್ನ ವಿಚಾರಣೆ ನಡೆಸ್ತಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು. ನಿನ್ನೆ ಕೂಡ ದೂರುದಾರನ ವಿಚಾರಣೆಯನ್ನ ನಡೆಸಲಾಗಿತ್ತು. ಮೊಹಾಂತಿ ಅವರ ಸಮ್ಮುಖದಲ್ಲೇ ಅವರು ಕೂಡ ವಿಚಾರಿಸಿದ್ರು. ಈಗಾಗಲೇ ಹಲವು ಮಾಹಿತಿ ಪಡ್ಕೊಂಡಿರುವಂತಹ ಎಸ್ಐಟಿ ಅಧಿಕಾರಿಗಳು ಮತ್ತಷ್ಟು ಮಾಹಿತಿಯನ್ನ ಸಂಗ್ರಹಿಸ್ತಾರೆ ಪ್ರಣವ್ ಮೊಹಾಂತಿ ಅವರು. ಸದ್ಯ ಇಷ್ಟೆಲ್ಲ ಆಗಿದೆ. ಈಗ ಒಂದಷ್ಟು ಪಾಯಿಂಟ್ಗಳನ್ನ ಮಾಡಿದ್ರು. ಪಾಯಿಂಟ್ಗಳಲ್ಲಿ ಈಗಾಗಲೇ ಆಗದಿದ್ದು ಆಯ್ತು, ಬಗ್ದಿದ್ದು ಆಯ್ತು. ಕೇಸ್ಗೆ ಸಂಬಂಧಪಟ್ಟಂತೆ ಅವು ಪೂರಕ ಸಾಕ್ಷಿಗಳ ಗೊತ್ತಾಗಬೇಕು ಅಂದ್ರೆ FSL ಇಂದ ರಿಪೋರ್ಟ್ ಬರಬೇಕಾಗುತ್ತೆ. ಎಸ್ಐಟಿ ಅಧಿಕಾರಿಗಳು ಅಲ್ಲಿವರೆಗೂ ಕೂಡ ಕಾಯಬೇಕು. ಆದ್ರೆ ಅಲ್ಲಿವರೆಗೂ ಮುಂದಿನ ನಡೆ ಏನು, ದೂರುದಾರನ್ನ ಇಟ್ಕೊಂಡು ಏನ್ ಮಾಡೋದಕ್ಕೆ ಸಾಧ್ಯ, ಜೊತೆಗೆ ಆತ ಹೇಳ್ತಿರೋದು ನಿಜಾನ ಸುಳ್ಳ, ಎಷ್ಟರ ಮಟ್ಟಿಗೆ ಸತ್ಯನ ಹೇಳಿದ್ದಾನೆ, ಅದ್ರ ಬಗ್ಗೆ ನಿನ್ನೆನೂ ಕೂಡ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ವಿಚಾರಣೆ ಮಾಡಿದ್ರು. ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳ ತಂಡ ಈಗಾಗಲೇ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿದೆ. ಜೊತೆಗೆ ಇವತ್ತು ಪ್ರಣವ್ ಮೊಹಾಂತಿ ಅವರು ಕೂಡ ವಿಚಾರಣೆಯನ್ನ ಮಾಡ್ತಾರೆ. 3 ಗಂಟೆಗಳಿಂದ ದೂರುದಾರ, ಅನಾಮಿಕ ದೂರುದಾರ ಮಾಸ್ಕ್ ಮ್ಯಾನ್ನ ವಿಚಾರಣೆ ನಡೀತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಈಗಾಗಲೇ ನೀನ್ ಹೇಳಿದಂಗೆನೆ ಪಾಯಿಂಟ್ ಮಾಡಿದ್ವಿ, ಜಾಗಗಳನ್ನ ಗುರುತಿಸಲಾಗಿತ್ತು, ಅಗ್ದಿದ್ದು ಆಯ್ತು. ನೀನ್ ಹೇಳ್ದಂಗೆ 100 ಶವಗಳನ್ನ ಇಲ್ಲಿ ಹೂತಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದೆ. ಆದ್ರೆ ಸಿಕ್ಕಿರೋದು ಕೆಲವು ಮೂಳೆಗಳು, ಅಸ್ಥಿಗಳು. ಹೀಗಾಗಿ ಈ ಕೇಸಿಗೆ ಸಂಬಂಧಪಟ್ಟಂತೆ ನಿನ್ನ ಸದ್ಯದ ನಿಲುವೇನಪ್ಪ, ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ ಆತ ಏನ್ ಹೇಳ್ತಾನೆ ಅಂತ. ಎಸ್ಐಟಿ ಅಧಿಕಾರಿಗಳ ತನಿಖೆ ಅಂತ ಬಂದಾಗ ಅಧಿಕಾರಿಗಳಿಗೂ ತೃಪ್ತಿಕರ ಆಗಿರ್ಬೇಕು, ದೂರುದಾರನಿಗೂ ಕೂಡ ತೃಪ್ತಿಕರ ಆಗಿರ್ಬೇಕು. ಈಗಾಗಲೇ ಆತ ಹೇಳ್ದಂತೆ ಗುಂಡಿ ಅಗ್ದಿದ್ದಾಗಿದೆ, ಅಲ್ಲಿ ಶೋಧ ಕಾರ್ಯ ಮಾಡಿದ್ದಾರೆ. ಮತ್ತೊಂದು ಕಡೆ ಅಲ್ಲಿ ಶೋಧ ಕಾರ್ಯ ಮಾಡಿದಾಗ ಸಿಕ್ಕಿರುವಂತಹ ಮಣ್ಣು, ಮೂಳೆಗಳು ಇವೆಲ್ಲವನ್ನೂ ಕೂಡ FSL ಕಳುಹಿಸಿದ್ದಾರೆ. ಅದರ ರಿಪೋರ್ಟ್ ಬರೋದು ಬಾಕಿ ಇದೆ. ಈಗ ದೂರುದಾರನ ವಿಚಾರಣೆ ಕೂಡ 3 ಗಂಟೆಗಳಿಂದ ನಡೀತಾ ಇದೆ ಸತತ. ಈಗ ಪ್ರಣವ್ ಮೊಹಾಂತಿ ಅವರು ಕೂಡ ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಅವರು ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ, ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ 3 ಗಂಟೆಗಳಿಂದ ಅನಾಮಿಕ ದೂರುದಾರ ಮಾಸ್ಕ್ ಮ್ಯಾನ್ನ ವಿಚಾರಣೆ ನಡೀತಾ ಇದೆ. ಇನ್ನು ಎಸ್ಐಟಿಯ ಮುಖ್ಯಸ್ಥ ಆಗಿರುವಂತಹ ಪ್ರಣವ್ ಮೊಹಾಂತಿ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೆಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ಅದನ್ನ ವಿಚಾರಣೆ ಮಾಡಲಾಗ್ತಾ ಇದೆ, ಮುಂದೆ ಎಸ್ಐಟಿಯ ತನಿಖೆ ಹೇಗಿರುತ್ತೆ, ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಗೊತ್ತಾಗ್ತಾ ಇದೆಯಾ? ಸೌಖ್ಯ, ಹೌದು. SIT ಈಗ ಮುಂದಿನ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಬಹಳ ತೀವ್ರಗತಿಯಲ್ಲಿ ಅನಾಮಿಕರನ್ನ ವಿಚಾರಣೆಗೆ ಒಳಪಡಿಸಿರೋದು ಮತ್ತು ಬೇಕಾದಂತಹ ಗ್ರೌಂಡ್ ವರ್ಕ್ ಅನ್ನ ಮಾಡ್ತಾ ಇರುವ ಸಂಪೂರ್ಣ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಒಂದು ದಿನ ಅನಾಮಿಕನ ವಿಚಾರಣೆಗೆ ಬ್ರೇಕ್ ಹಾಕಲಾಗಿತ್ತು. ನಿನ್ನೆ ಸಂಜೆ ಬಳಿಕ ಮತ್ತೆ ಆತನನ್ನ ವಿಚಾರಣೆ ಕರೆದಿದ್ರು. ನಿನ್ನೆ ಕೂಡ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆದಿತ್ತು. ಕೇವಲ ಅನಾಮಿಕನ ವಿಚಾರಣೆ ಮಾತ್ರ ಅಲ್ಲ, 1995ರಿಂದ 2014ರವರೆಗೂ ಕೂಡ ಧರ್ಮಸ್ಥಳ ಗ್ರಾಮದಲ್ಲಿ ಯಾವೆಲ್ಲ ವೈದ್ಯರು ಅಪರಿಚಿತ ಶವಗಳ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದಾರೋ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರಿಂದ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಥಿಯರಿ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆ ಮಾಡಿದ್ದಾರೆ. ಇದರ ಕಾನ್ಸೆಪ್ಟ್ ಏನು, ಯಾವ ಸಂದರ್ಭದಲ್ಲಿ ಇದನ್ನೆಲ್ಲ ಮಾಡಲಾಗ್ತಾ ಇತ್ತು ಮತ್ತು ಅಲ್ಲಿ ಶವ ಸಿಕ್ಕ ಜಾಗದಲ್ಲಿ ಯಾಕೆ ಆ ಶವಗಳನ್ನ ಹೂತು ಹಾಕಲಾಗ್ತಾ ಇತ್ತು, ಇದಕ್ಕಿದ್ದಂತ ಕಾರಣ ಏನು ಅನ್ನುವಂಥದ್ದು ಪ್ರಶ್ನೆನೆಲ್ಲ ಮಾಡಿದ್ರು. ಸೊ ಮುಂದೆ ನಡೆಯುವಂತ ತನಿಖೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅನಾಮಿಕನ ವಿಚಾರಣೆ ಮತ್ತೆ ಮುಂದುವರೆದಿದೆ. ಮೊಹಾಂತಿಯವರು ಕೂಡ ಇದೇ SIT ಕಚೇರಿ, ಬೆಳ್ತಂಗಡಿ SIT ಕಚೇರಿಯಲ್ಲಿ ಇದ್ದಾರೆ. ಸರಿಸುಮಾರು 2 ಗಂಟೆಯಿಂದ ಆತನ ವಿಚಾರಣೆ ನಡೀತಾ ಇದೆ. ಪ್ರಮುಖವಾಗಿ ನಿನ್ನೆ ಕೂಡ ಆತನ ವಿಡಿಯೋ ದಾಖಲೀಕರಣ, ಆತ ಕೊಡ್ತಾ ಇದ್ದಂತ ಹೇಳಿಕೆಗಳ ವಿಡಿಯೋ ದಾಖಲೀಕರಣವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಈಗಾಗಲೇ ನಡೆದಿರುವಂತಹ ಒಂದು ಉತ್ಖನನ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಉತ್ಖನನದ ಮುನ್ನವೂ ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಸದ್ಯ ಈಗ ನಡೀತಾ ಇರುವಂತಹ ವಿಚಾರಣೆ ಅನ್ನೋದಕ್ಕಿಂತಲೂ ಕೂಡ ಹೆಚ್ಚಾಗಿ ಒಂದು ಗ್ರೌಂಡ್ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಮುಂದೆ ನಡೆಯುವಂತಹ ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಮುಂದೆ ಉತ್ಖನನವನ್ನ ನಡೆಸಬೇಕು ಅಂದ್ರೆ SITಗೆ ಕೂಡ ಬಲವಾದ ಸಾಕ್ಷ್ಯಗಳು ಬೇಕಿರುತ್ತೆ, ನಿಖರವಾದ ಮಾಹಿತಿಗಳ ಅವಶ್ಯಕತೆ ಇರುತ್ತೆ. ಆತ ಒಂದು ಜಾಗವನ್ನ ಹೇಳ್ತಾನೆ ಅಂತ ಆದಂತ ಸಂದರ್ಭ, ಆ ಜಾಗದಲ್ಲಿ ಆತ ಹೆಣ ಹೂತು ಹಾಕಿರುವಂತಹ ಸಾಧ್ಯತೆಗಳು
ಎಷ್ಟು ಇದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ SIT ಕೂಲಂಕುಷ ತನಿಖೆ ಮಾಡೋದಕ್ಕೆ ಮುಂದಾಗಿದೆ. ಇದೇ ಕಾರಣಕ್ಕೋಸ್ಕರ ಬಹುತೇಕ ಎಲ್ಲ UDR ದಾಖಲೆಗಳು, ಅನುಮಾನಾಸ್ಪದ ಸಾವಿನ ಪ್ರಕರಣಗಳು, ಅಪರಿಚಿತ ಶವಗಳನ್ನು ಹೂತು ಹಾಕಿದಂತ ಸಂಬಂಧ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಲ್ಲಿರುವಂತಹ ದಾಖಲೆಗಳನ್ನು SIT ಕಲೆ ಹಾಕಿದೆ. ಗ್ರಾಮ ಪಂಚಾಯತ್ನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂತಹ ಪಂಚಾಯತ್ ಸಿಬ್ಬಂದಿ 1995ರಿಂದ 2014ರವರೆಗೂ ಕೂಡ ಸಂದರ್ಭದಲ್ಲಿ ಯಾರೆಲ್ಲ ಪಂಚಾಯತ್ ಸಿಬ್ಬಂದಿಗಳಿದ್ರು ಅವರಿಂದಲೂ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ. ನೀವು ಶವಗಳನ್ನು ಯಾವ ಥರ ದಫನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರಿ, ಯಾವ ಜಾಗಗಳಲ್ಲಿ ಮಾಡಿಕೊಡ್ತಾ ಇದ್ರಿ, ಅರಣ್ಯ ಭೂಮಿ ಆಗಿತ್ತಾ, ಕಂದಾಯ ಭೂಮಿ ಆಗಿತ್ತಾ, ಅರಣ್ಯ ಭೂಮಿಯಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ಕಾರಣ ಏನು? ಇದೇ ಪ್ರಶ್ನೆಯನ್ನ ಈ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ವೈದ್ಯರ ಬಳಿಯೂ ಕೂಡ ಕೇಳಿದ್ರು. ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡುವ ಸಂದರ್ಭ ಯಾಕೆ ನೀವು ಅರಣ್ಯ ಭೂಮಿಯಲ್ಲಿ ಮಾಡ್ತಾ ಇದ್ರಿ? ಈ ಸಂದರ್ಭದಲ್ಲೂ ಕೂಡ ಅವರಿಗೆ ಒಂದಿಷ್ಟು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ. ಅದು ಕೆಲವು ಅರ್ಧ ಕೊಳೆತ ಸ್ಥಿತಿಯಲ್ಲಿ ಮೃತದೇಹಗಳು ಪತ್ತೆ ಆಗ್ತಾ ಇತ್ತು. ಹೀಗೆ ಹಲವು ಮಾಹಿತಿಯನ್ನು ಕಲೆ ಹಾಕಿರುವಂಥ SIT ಮುಂದಿನ ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅನಾಮಿಕನನ್ನ ಬಹಳ ತೀವ್ರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. 30 ಜಾಗಗಳಲ್ಲಿ ಆತ ಉತ್ಖನನ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದ. ಈಗಾಗಲೇ ಆ ಪೈಕಿ 17 ಜಾಗಗಳಲ್ಲಿ ಉತ್ಖನನ ಮಾಡಿದ್ದಾರೆ. ಇನ್ನು ಉಳಿದ ಜಾಗಗಳಲ್ಲೂ ಕೂಡ ಉತ್ಖನನ ಮಾಡಿ ಅಂತ ಆತ ಪಟ್ಟು ಹಿಡಿದಿದ್ದ. ಆದರೆ ಏನು ವಿಧಾನಸಭೆಯಲ್ಲಿ ಆಗ್ತಾ ಇರುವಂತಹ ಅಧಿವೇಶನದ ಕಾರಣದಿಂದಾಗಿ ಸಾಕಷ್ಟು ರಾಜಕೀಯ ಒತ್ತಡ ಸರ್ಕಾರದ ಮೇಲೂ ಕೂಡ ಇತ್ತು. ಅಂದ್ರೆ ಪರ ವಿರೋಧ ಚರ್ಚೆಗಳು ತಾರಕಕ್ಕೇರಿತ್ತು. ಏನೂ ಸಿಗದೆ ಇದ್ರೂ ಕೂಡ ಉತ್ಖನನ ಮಾಡ್ತಾ ಇದ್ದಾರೆ, ಸಿಕ್ಕಲ್ಲಿ ಅಗಿತಾ ಇದ್ದಾರೆ. ಇದು SIT ಅವರು ಮಾಡ್ತಾ ಇರುವಂತಹ ತನಿಖೆನ ಅಥವಾ ಅನಾಮಿಕ ಹೇಳಿದ ರೀತಿಯಲ್ಲಿ, ಆತನ ವಕೀಲರು ಹೇಳಿದ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ ಅನ್ನುವಂಥ ರೀತಿಯ ಗಂಭೀರ ಪ್ರಶ್ನೆಗಳನ್ನ ವಿಪಕ್ಷಗಳು ಎತ್ತಿದ್ವು. ಮತ್ತು ತನಿಖೆಯ ಸ್ಟೇಟಸ್ ಏನಿದೆ, ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದೀರಾ ಅದನ್ನ ಕೂಡ ಇಲ್ಲಿ ಬಹಿರಂಗಪಡಿಸಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಪಟ್ಟು ಹಿಡಿದಿದ್ರು. ಆದ್ರೆ ತನಿಖೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪತ್ತೆಯಾಗಿರುವಂತಹ ಅಸ್ಥಿಪಂಜರ ಮತ್ತು SIT ಅವರು ಕಲೆಕ್ಟ್ ಮಾಡಿರುವಂತಹ ಮಣ್ಣಿನ ಸ್ಯಾಂಪಲ್ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಗೃಹ ಸಚಿವರು ಹೇಳಿದ್ರು. ಇಲ್ಲೂ ಕೂಡ SIT ಅಧಿಕಾರಿಗಳು ಅದೇ ವರದಿಗೋಸ್ಕರ ಕಾಯ್ತಾ ಇದ್ದಾರೆ. ಆ ವರದಿ ಕೈ ಸೇರ್ತಾ ಇದ್ದಂತೆ ಆ ವರದಿಯಲ್ಲಿ ಅನಾಮಿಕ ಮಾಡಿರುವಂತಹ ಆರೋಪಗಳಿಗೆ ಪೂರಕವಾಗಿ ಏನಾದರೂ ಅಂಶಗಳು ಕಂಡು ಬಂದ್ರೆ ಮುಂದೆ ಉತ್ಖನನ ಖಂಡಿತವಾಗಿಯೂ ಕೂಡ ನಡೆಯುತ್ತೆ. ಆ ಉತ್ಖನನ ನಡೆಯುವಂತ ಸಂದರ್ಭ ಒದಗಿ ಬಂದ್ರೆ ಅದಕ್ಕೆ ಏನೆಲ್ಲ